ಗಾಯ್ಸ್ ಈ ಟಿಕೆಟ್ ಇದ್ದವರು ಮಾತ್ರ ಬಿಡ್ತಾ ಇರೋದು. ರಿಜಿಸ್ಟ್ರೇಷನ್ಗೆ 1 ವೀಕ್ ಬಿಫೋರೇ ಬಿಟ್ಟಿದ್ರು. ಅದಿಲ್ಲ ಅಂದರೆ ಒಳಗಡೆ ಬಿಡಲ್ಲ. ನೋಡಿ ಬ್ಯಾರಿಕೋಡ್ ಹಾಕೊಂಡು 2-3 ಕಡೆ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಅದರ್ವೈಸ್ ದೇರ್ ಇಸ್ ನೋ ಎಂಟ್ರಿ. ಒಳಗಡೆ ಹೋಗೋಣ ಬನ್ನಿ. ನೋಡಿ ಗಾಯ್ಸ್ ಅವ್ರಿಗೂ ಗೊತ್ತು ಕೋಟಿಗಟ್ಟಲೆ ಇದ್ದಾರೆ ಬೆಂಗಳೂರಲ್ಲಿ, ಕ್ರೌಡ್ ಆಗುತ್ತೆ ಅಂತ. ದಟ್ಸ್ ವೈ ದೇ ಆರ್ ಮೇಡ್ ಈ ಟಿಕೆಟ್ ಇದ್ದವರು ಮಾತ್ರ ಎಂಟ್ರಿ ಇದೆ. ಸೊ ಧನುಷ್ ಬ್ರೋಗೆ ಅಥವಾ ಸಂದೇಶ್ಗೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಇದು ಫ್ರೀಡಮ್ ಹಬ್ಬದ ಈ ಟಿಕೆಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಅವನೇ ಹೇಳಿ ಲಿಂಕ್ ಕಳಿಸಿದ್ದು. ಥ್ಯಾಂಕ್ ಯು ಸಂದೇಶ್. ಏನಕ್ಕೆ ಅಲ್ಲಿಂದ ಬಿಡ್ತಾ ಇಲ್ಲ ಒಳಗಡೆಗೆ? ಯಾಕೆ ಇಷ್ಟೊಂದು ಕ್ರೌಡು? ಸ್ಕ್ಯಾನ್ ಮಾಡಿ ಇವಾಗ QR ಟಿಕೆಟ್ ಅಂತ ಎಲ್ಲಿ ಸಿಗುತ್ತೆ? ಈಗ ಫುಲ್ ರಿಜಿಸ್ಟರ್ ಆಗಿಬಿಟ್ಟಿದೆ. ಇಟ್ಸ್ ನಾಟ್ ಪಾಸಿಬಲ್. ಅಲ್ಲಿಂದನೇ ಸ್ಟಾಪ್ ಮಾಡಿದ್ದಾರೆ. ಇನ್ನು ಆ ಗೇಟ್ ದಾಟ್ ಹೋಗಬೇಕು ಅಂದರೆ ಬಾಕ್ಸ್ ಆಫೀಸಲ್ಲಿ ಈ ಟಿಕೆಟ್ ಇರಲೇಬೇಕು. ಫುಲ್ಲು ಡಿಫಿಕಲ್ಟಿ ಮಾಡಿದ್ದಾರೆ. ಬನ್ನಿ ಹೋಣ ಗಾಯ್ಸ್. ಅದು ವಿಧಾನಸೌಧ ಒಳಗಡೆ ಬಿಡ್ತಾರಲ್ಲ, ಅದಕ್ಕೋಸ್ಕರ ವಿತೌಟ್ QR ಕೋಡು ಪಾಸ್ ಇಲ್ಲದವ್ರಿಗೆ ಒಳಗಡೆ ಬಿಡಲ್ಲ. ಎಲ್ಲ ಕ್ಯೂ ಮಾಡಿ ನಿಂತ್ಕೊಂಡಿದ್ದಾರೆ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. QR ಕೋಡ್ ಇರಬೇಕು. 1 QR ಕೋಡ್ಗೆ ಒಂದೇ ಮೆಂಬರು. ನಿಮ್ಮ ಜೊತೆಲಿ ಇನ್ನೊಂದು 2-3 ಜನರು ಕರ್ಕೊಬಂದಿದ್ರು ಕೂಡ ಒಳಗಡೆ ಬಿಡಲ್ಲ. ಸೊ ಎಷ್ಟೋ ಜನ ಇಂಡಿಪೆಂಡೆನ್ಸ್ ದಿನ ವಿಧಾನಸೌಧ ಒಳಗಡೆ ನೋಡ್ಬೇಕು ಅಂತಿರ್ತಾರೆ. QR ಕೋಡ್ ರಿಜಿಸ್ಟರ್ ಇದ್ರೆ ಮಾತ್ರ ಒಳಗಡೆ. ಗಾಯ್ಸ್ ನೋಡಿ ID ಯಾರ್ಯಾರು ಐತೆ ಅದು QR ಕೋಡ್ ಐತಲ್ಲ ಅದು ಚೆಕಿಂಗ್ ಮಾಡೋದಕ್ಕೆ ಈ ಟಿಕೆಟ್ ಇದ್ದವ್ರು ಮಾತ್ರ ಬಿಡ್ತಾ ಇರೋದು. ಫಸ್ಟು ಗಾಯ್ಸ್ ಅಲ್ಲಿ ಫಸ್ಟು ಬ್ಯಾರಿಕೇಡ್ ತಗೊಂಡು ಅದಾದಮೇಲೆ ಬಂದ್ವಿ. ಅದಾದಮೇಲೆ ಇನ್ನೊಂದು ಬ್ಯಾರಿಕೇಡು, ಅದಾದಮೇಲೆ ಅದನ್ನು ID ಚೆಕ್ ಮಾಡೋಕ್ಕೆ ಪೊಲೀಸರು. ಅದಾದಮೇಲೆ ನೆಕ್ಸ್ಟ್ ಇವಾಗ QR ಕೋಡ್ ಚೆಕಿಂಗ್ ಇದ್ರು ಮಾತ್ರ ವಿಧಾನಸೌಧ ಬಿಡ್ತಾರೆ. ಮೆಟ್ರೋ ಬೇರೆ ಕ್ಲೋಸ್ ಮಾಡಿದ್ದಾರೆ. ಸೊ ಗರ್ಲ್ಸ್ಗೆಲ್ಲ ಬರೀ ಒಂದೇ ಲೈನ್ ಮಾಡಿದ್ದಾರೆ. ಬಾಯ್ಸ್ 3 ಸೆಕ್ಷನ್ ಇದೆ. ನೋಡೋಣ ಅದು ಯಾವ ಥರ ಇರುತ್ತೆ ಒಳಗಡೆ ಅಂತ. ನನ್ನ ಹತ್ರ QR ಇದೆ. ಮಾಣಿಕ್ ಪರೇಡ್ ಗ್ರೌಂಡಲ್ಲೂ ಇಷ್ಟೊಂದು ಸೆಕ್ಯೂರಿಟಿ ಇರಲಿಲ್ಲ, ಅಷ್ಟೊಂದು ಸೆಕ್ಯೂರಿಟಿ ಇದೆ. QR ಕೋಡ್ ಏನಕ್ಕೆ ಇಷ್ಟೊಂದು ಸೆಕ್ಯೂರಿಟಿ ಇದೆ? ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರುವಂಥದ್ದು. ಸೊ ಮಕ್ಕಳು ಕರ್ಕೊಬರೋದ್ರ ಜೊತೆಗೆ ಪೇರೆಂಟ್ಸು ಕಂಪಲ್ಸರಿ QR ಕೋಡ್ ಇರಲೇಬೇಕು. ಮಕ್ಕಳ ಜೊತೆಗೆ ಬಂದು QR ಕೋಡ್ ಇಲ್ಲ ಅಂದರೆ ವಾಪಸ್ ಹೋಗ್ತಾ ಇರಬೇಕಾಗುತ್ತೆ. ತುಂಬ ಜನ ಹಂಗೆ ವಾಪಸ್ ಹೋಗ್ತಾ ಇದ್ದಾರೆ. ಸೊ ನೋಡೋಣ ಬೇಗ ಬಿಟ್ಟರೆ ವಿಧಾನಸೌಧ ಒಳಗಡೆ ಎಲ್ಲ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಗಾಯ್ಸ್ ಯಾವ ಟಿವಿಯಲ್ಲೂ ನಿಮಗೆ ತೋರಿಸಿರಲ್ಲ ಇದನ್ನು, ಸೆಕ್ಯೂರಿಟಿ ಚೆಕಪ್ ಎಲ್ಲ ಹೆಂಗಿದೆ ಅಂತ. ಯಾರ್ಯಾರು ವಿಧಾನಸೌಧಕ್ಕೆ ಹೋಗ್ತಾ ಇದ್ದಾರೆ ಫ್ರೀಡಮ್ ಹಬ್ಬಕ್ಕೆ, ಸೊ ಸ್ವತಂತ್ರದ ಹಬ್ಬ ಸೆಲೆಬ್ರೇಷನ್ ಮಾಡಬೇಕು ಅಂದ್ರೂ QR ಕೋಡ್ ತೋರಿಸಿ ಬ್ಯಾಂಡ್ ಹಾಕ್ಸ್ಕೊ ಹೋಗ್ಬೇಕು. ಅಲ್ಲಿ ಸಿಸ್ಟಮ್ ಇಟ್ಟಿದ್ದಾರೆ, ಅದ್ರ ಜೊತೆಗೆ ನಿಮ್ಮದು ವೆರಿಫಿಕೇಷನ್ ಆಗ್ತಾ ಇರುವಂಥದ್ದು. ನೋಡೋಣ ಹೆಂಗಾಗಿರುತ್ತೆ ವೆರಿಫಿಕೇಷನ್ ಹೆಂಗಿರುತ್ತೆ ಅಂತ. ಅವರು ಹೇಳಿದ್ರು ಎಲ್ಲ ಗೈಡ್ ಇದೆ ಚೆನ್ನಾಗಿರುತ್ತೆ ಅಂತ. ಸಪೋರ್ಟ್ ಫ್ರೀಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ. ಅವರೆಲ್ಲ ಸ್ಕ್ಯಾನ್ ಮಾಡಿ QR ಕೋಡ್ನ ಸ್ಕ್ಯಾನ್ ಮಾಡಿ ಆಮೇಲೆ ಒಳಗಡೆ ಬಿಡ್ತಾ ಇರುವಂಥದ್ದು. ಇಟ್ ಈಸ್ ಡಿಫಿಕಲ್ಟ್ ಗಾಯ್ಸ್. ಆಯ್ ಬ್ರೋ ಚೆನ್ನಾಗಿದೆ ಸಿಸ್ಟಮ್. ಸೊ ಗಾಯ್ಸ್ ಇದು ನಮ್ಮ ಕೊಟ್ಟಿರುವಂಥ ಬ್ಯಾಡ್ಜು. ಈ ಬ್ಯಾಡ್ಜಿಗೆ ಬೆಲೆ ಇರೋದು QR ಸ್ಕ್ಯಾನ್ ಮಾಡಿ ಯಾರು ಬ್ಯಾಡ್ಜ್ ಇರುತ್ತೆ ಅವ್ರನ್ನ ಮಾತ್ರ ಒಳಗಡೆ ಬಿಟ್ಟಿರೋದು. ಯಸ್ ನಾನೇನಾದರೂ ಮಿಸ್ಟಾಗಿ ಹಂಗೆ ಬಿಡ್ತಾರೆ ID ಇದೆ ಅಂದ್ಬಿಟ್ಟು ಏನಾದರೂ ಬಿಡ್ತಿದ್ರೆ ಹೊಗೆನೇ. ಬನ್ನಿ ಗಾಯ್ಸ್ ಫ್ರೀಡಮ್ ಹಬ್ಬನ ಸೆಲೆಬ್ರೇಷನ್ ಮಾಡೋಣ. QR ಕೋಡ್ ಯಾರ್ಯಾರು ಹಾಕ್ಸ್ಕೊಂಡು ಬ್ಯಾಡ್ಜ್ ಹಾಕ್ಸ್ಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ಒಳ್ಳೆ ರಾಯಲ್ ಎಂಟ್ರಿ. ಒಂದು ಸರಿ ID ಕಾರ್ಡ್ ತಗೋ ಒಳಗಡೆ ಆದಮೇಲೆ ಎಕ್ಸಿಟ್. ಗಾಯ್ಸ್ ಏನು ಗೊತ್ತಾ, ಸೊ ಹಿಂದೆ ಅಲ್ಲಿ QR ಒಂದು ಏನು ಸ್ಕ್ಯಾನ್ ಆಗ್ತಾ ಇದೆ. ಸೊ ಇದು ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ ಒಂದ್ಸರಿ ಸ್ಕ್ಯಾನ್ ಆದಮೇಲೆ ಅಲ್ಲಿ ನಿಮಗೆ ಬ್ಯಾಡ್ಜ್ ಕ್ರಿಯೇಟ್ ಆಗುತ್ತೆ. ಆ ಬ್ಯಾಡ್ಜ್ ಹಾಕ್ಕೊಡ್ತಾರೆ. ಒನ್ಸ್ ಆ ಬ್ಯಾಡ್ಜ್ ಕ್ರಿಯೇಟ್ ಆದಮೇಲೆ ಮತ್ತೆ ಏನಾದರೂ ಹೊರಗಡೆ ಎಕ್ಸಿಟ್ ಆಗಿ ಒಳಗಡೆ ಬರಬೇಕು ಅಂದರೆ ತಗೊಳ್ತಾ ಅಲ್ಲ. ಸೊ ಒಂದೇ ಸರಿ ಒಳಗಡೆ ಬಂದಮೇಲೆ 12 ಕಾಲಾಗಿದೆ ಒಳಗಡೆ ಬಂದಿದ್ದೀನಿ. ಎಷ್ಟೊತ್ತಿಗೆ ಎಕ್ಸಿಟ್ ಆಗ್ತೀನೋ ಗೊತ್ತಿಲ್ಲ. ಸೊ ಒನ್ಸ್ ಎಕ್ಸಿಟ್ ಆದರೆ ಮತ್ತೆ ಒಳಗಡೆ ಬರೋಕ್ಕಾಗಲ್ಲಂತೆ. ಇಲ್ಲೆಲ್ಲ ನೋಡಿ ಪ್ರೈವೇಟ್ ಸ್ಟಾಲ್ ಹಾಕೊಳ್ಳೋಕೆ ಬಿಟ್ಟಿದ್ದಾರೆ. ಅಲ್ಲಿಂದ ಅಲ್ಲೆಲ್ಲ ಯಾರ್ಯಾರು ಕಬ್ಬನ್ ಪಾರ್ಕಲ್ಲಿದ್ದಾರೆ ಅವರು ಈ ಗೇಟ್ನ ಹತ್ಬಿಟ್ಟು ಈ ಕಡೆ ಬರ್ಬೋದಾಗಿರುತ್ತೆ. ಸೊ ಪೊಲೀಸ್ ಕಣ್ಣಿಗೆ ಏನಾದ್ರು ಬಿದ್ದರೆ ಬೀಳುತ್ತೆ ಸರಿಯಾಗಿ ಅಷ್ಟೇ. ನೆನ್ನೆ ಇಲ್ಲೇ ಓಡಾಡ್ಕೊ ಹೋಗಿದ್ದೇನೆ ಆರಾಮ್ಸೆ. ಈಗ ಬರಬೇಕು ಅಂದರೆ ಇಷ್ಟೆಲ್ಲ ಸೆಕ್ಯೂರಿಟಿ ದಾಟ್ಕೊ ಬರಬೇಕಾಗಿದೆ. ಬನ್ನಿ ಒಳಗಡೆ. ಗಾಯ್ಸ್ ಟೈಮು 12 ಕಾಲಾಗಿದೆ. ಸೊ ವಿಧಾನಸೌಧದ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಫುಡ್ ಸ್ಟಾಲ್ ಇಟ್ಟಿದ್ದಾರಲ್ಲ ಗಾಯ್ಸ್ ನೋಡಿ. ಈ ಇದಿಲ್ಲ ಅಂದರೆ ಕೈಯಲ್ಲಿ ಬ್ಯಾಡ್ಜ್ ಇಲ್ಲ ಅಂದರೆ ಒಳಗಡೆ ಬಿಡಲ್ಲ, QR ಇಲ್ಲ ಅಂದರೆ ಬಿಡಲ್ಲ. ಫ್ರೀಡಮ್ ಹಬ್ಬಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ. ಈವ್ನಿಂಗು ಕೋರ್ಟ್ ರೀತಿ ಮಾಡಿದ್ದಾರೆ ಹೊರಗೆ ಹೋಗೋದಕ್ಕೆ. ಇಲ್ಲೇ ಎಲ್ಲ ವೀಡಿಯೋ ಮಾಡಿಬಿಟ್ಟು ನಾನು ಸ್ಟೋರೇಜ್ ಇಲ್ಲ ಅಂದರೆ ಆಮೇಲೆ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ವೀಡಿಯೋ ಜಾಸ್ತಿ ಒಳಗಡೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ ಗಾಯ್ಸ್ ಫುಡ್ ಸ್ಟಾಲ್ಗಳು ನೋಡಿ ಗಾಯ್ಸ್ ಎಷ್ಟಿದೆ. ಅಲ್ಲಿವರೆಗೂ ಇದೆ ಫುಡ್ ಸ್ಟಾಲ್ಗಳು. ಸೊ ಯಾರ್ಯಾರು ಇಲ್ಲಿ ಫುಡ್ ಸ್ಟಾಲ್ ಇರಬೇಕು ಅವ್ರ ಹತ್ರ ಸರಿಯಾಗಿ ವಸೂಲಿ ಮಾಡಿರ್ತಾರೆ ಅಮೌಂಟು. ಸುಲಭ ಅಲ್ಲ. ಸೊ ಅಷ್ಟು ದುಡ್ಡು ಕೊಟ್ಟು ಇಲ್ಲಿ ವ್ಯಾಪಾರ ಆಗುತ್ತೆ ಅಂತ ತಂದು ಇಟ್ಟಿದ್ದಾರಲ್ಲ ಅಂಗಡಿ, ಮೆಚ್ಚಬೇಕು. ಲೆಟ್ಸ್ ಗೋ ಒಳಗಡೆ ಹೋಗೋಣ ಬನ್ನಿ. ಸೊ ಗಾಯ್ಸ್ ನಾನೇನಾದ್ರು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇಳಿದಿದ್ರೆ ಅಲ್ಲಿಂದ ಬಂದು ವೆರಿಫಿಕೇಷನ್ ಮಾಡಿಸ್ಬೇಕಾಗಿರ್ತಿತ್ತು. ಸೊ ನಾವು ವಿಶ್ವೇಶ್ವರಯ್ಯ ಸ್ಟಾಪ್ ಇದ್ದಕ್ಕೆ ಆ ಕಡೆಯಿಂದ ವೆರಿಫಿಕೇಷನ್ ಆಗಿದೆ. ಸೊ ಇನ್ ಫ್ರಂಟ್ ಆಫ್ ವಿಧಾನಸೌಧ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಇಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಮತ್ತೆ ವೆರಿಫಿಕೇಷನ್ ಮಾಡಿ ಒಳಗಡೆ ಬಿಡುತ್ತಾರೆ. ಇಲ್ಲೆಲ್ಲ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಸೊ ಏನಾದರೂ ಬರೆಯೋಣ ನಾವು ಕೂಡ. ಪೆನ್ ತರಬೇಕಿತ್ತಾ? ಅವರೇ ಕೊಡ್ತಾರಾ? ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಬರೀತಾ ಇದ್ದಾರೆ. ಇದು ಇಂಡಿಪೆಂಡೆನ್ಸ್ ವಾಲ್ ಅಂತಾನೆ. ನಿಮ್ಮ ಪ್ರಕಾರ ಸ್ವಾತಂತ್ರ್ಯ ಎಂದರೆ ಏನು? ವಾಟ್ ಇಸ್ ಫ್ರೀಡಮ್? ಚೆನ್ನಾಗಿದೆ ಮ್ಯಾಮ್. ಕೆನೆ ಥ್ಯಾಂಕ್ ಯು ಮ್ಯಾಮ್. ಸೊ ಗಾಯ್ಸ್ ನಾನು ಕೂಡ ಏನಾದರೂ ಬರಿತೀನಿ. 18th ಇಂಡಿಪೆಂಡೆನ್ಸ್ ಡೇ. ನಿಮ್ಮ ಊರು ನಮ್ಮ ಬೆಂಗಳೂರು. ಸೊ ನಾನು ಬರಿತೀನಿ.
ಗಾಯ್ಸ್ ಅಂತೂ ನನ್ನ ಕಡೆಯಿಂದ ಬರದೆ 18th ಇಂಡಿಪೆಂಡೆನ್ಸ್ ಡೇ ವಿ ಗೆಟ್ ಫ್ರೀಡಮ್ ಫ್ರಮ್ ದ ಬ್ರಿಟಿಷ್ ನೌ ವಿ ಗೆಟ್ ಎ ರಿಯಲ್ ಫ್ರೀಡಮ್ ಓನ್ಲಿ ವೆನ್ ಹ್ಯಾಪಿನೆಸ್ ಆ್ಯಂಡ್ ಫೇತ್ಫುಲ್ ಲೈಫ್ ಫ್ರಮ್ ದ ಗೌರ್ಮೆಂಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೀಪಲ್ ರೆಸ್ಪೆಕ್ಟ್ಫುಲ್ ಗೌರ್ಮೆಂಟ್ ಯಾರೇ ಗೌರ್ಮೆಂಟ್ ಬರಲಿ ಪೀಪಲ್ದು ಹ್ಯಾಪಿನೆಸ್ ಆಗಲಿ ಅವ್ರ ಫೇತ್ಫುಲ್ಗೆ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ತೊಗೊಳ್ಳಿ ಅಂತ ಬರ್ದಿದ್ದೀನಿ. ಸೊ ಇದು ಪ್ರಸಾದ್ ಕಾಗಲವಾಡಿ ಅಂತ ಪ್ರಸಾದ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಹತ್ರ. ಸೊ ದಿಸ್ ಮೈ ಸ್ಟ್ರೆಂತ್ ಗಾಯ್ಸ್. ಸೊ ಫ್ರೀಡಮ್ ಹಬ್ಬ ನಡೀತಾ ಇದೆ. ಸೊ ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಕೊಟೇಶನ್ ಬರೆದಿದ್ದೀನಿ 18th ಇಂಡಿಪೆಂಡೆನ್ಸ್ ಡೇ ಅಂತ ಪ್ರಸಾದ್ ಕಾಗಲವಾಡಿ. ಸ್ಮೈಲ್ ಇದೆ 18th ಇಂಡಿಪೆಂಡೆನ್ಸ್ ಡೇ ಅಂತ ಕಾಣ್ತಾ ಇದೆಯಲ್ಲ ಅದಕ್ಕೆ ಒಂದು 4 ಲೈನ್ ಬರೆದಿದ್ದೀನಿ ದೊಡ್ಡದಾಗಿ. ಓಕೆ ಒಂದು ಫೋಟೋ ತಗೊಬಿಡ್ತೀನಿ ಗಾಯ್ಸ್ ಅದು. ಸೊ ಗಾಯ್ಸ್ ನಂದೇ ಅದು 18th ಅಂತ ಕಾಣುತ್ತಲ್ಲ ಅದು ನಂದೇ. ಅದ್ರ ಕೆಳಗಡೆ ರೆಡ್ಡೆಲ್ಲ ಬರ್ದಿದ್ದೀನಿ. ನೀವೇನಾದ್ರು ಬಂದರೆ ನಂದು ಸ್ಟೇಟ್ಮೆಂಟ್ ನೋಡಿ ಯಾರಾದರೂ ಅದಕ್ಕೆ ಕೆಳಗಡೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಎಸ್ ಗಾಯ್ಸ್ ಲೆಟ್ಸ್ ಗೋ. ಒಳಗಡೆ ಹೋಗೋಣ ಬನ್ನಿ. QR ಕೋಡ್ ತೋರಿಸಿ ಹೋಗಿದ್ದೋಣ. ಎಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಅಂಬೇಡ್ಕರ್ದು ಸ್ಟ್ಯಾಚು ಇದೆ ಅದ್ರ ಪಕ್ಕದಲ್ಲಿರೋ ಗೇಟಲ್ಲಿ ಎಂಟ್ರೆನ್ಸ್ ಇರುವಂಥದ್ದು. ಗರ್ಲ್ಸ್ಗೆ ಲೈನು ಬಾಯ್ಸ್ಗೆ ಲೈನು ಹಂಗೇನೇನಿಲ್ಲ. ಸೊ ಲೆಟ್ಸ್ ಗೋ. ಒಂಥರ ಏನೋ ಒಂಥರ ಫೀಲ್ ಇದೆ ಗೈಸ್ ಒಳಗಡೆ ಹೋಗ್ತಾ ಇರೋದು. ಚೆನ್ನಾಗಿದೆ. ಇನ್ನು ಬರೆಯೋರು ಬರಿತಾನೆ ಇದ್ದಾರೆ ಗೈಸ್. ಫೀಲ್ ಸಖತ್ತಿದೆ ಮಾತ್ರ ಒಳಗಡೆ ಹೋಗ್ತಾ ಇರೋದು. ಗಾಯ್ಸ್ ಒಳಗಡೆ ಬಂದಮೇಲೆ ನೋಡಿ ವೆಹಿಕಲ್ ಇದೆ. ವೆಹಿಕಲ್ಲು ಎಲ್ಲೋ ಸುತ್ತಾಡಿಸ್ತಾರೆ ವೆಹಿಕಲ್ಲಿ. ಏನು ಕತೆ ನನಗೂ ಗೊತ್ತಿಲ್ಲ. ಕೆಲಸಲ್ಲಿ ಯಾರು ಭೂತಗಳು ಏನಾದ್ರು ಬಂದು ಕಾಡ್ತಾ ಇದೆಯಾ ಇಲ್ಲಿ ಬಂದು ನಿಂತ್ಕೊಂಡು ಫೋಟೋ ತೆಗೆಸ್ಕೊಬಿಡಿ. ಸೊ ಆ ಭೂತಗಳು ಎದುರ್ಕ ಓಡ್ಬೇಕು ನಿಮಗೆ. ಜಾನಪದ ಕಲಾ ತಂಡಗಳೆಲ್ಲ ಒಳಗಡೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಫ್ರೀಡಮ್ ಕಲೆಕ್ಟಿವ್ ಸಂಜಿತ್ ಹೆಗ್ಡೆ ಅವರು ಹೋದವು ಯಾರು ಗೊತ್ತಿಲ್ಲ. ರಘು ದೀಕ್ಷಿತ್ ಗೊತ್ತಿರುತ್ತೆ. ಸಿದ್ಧಾರ್ಥ್ ದಿಲಮನಿ, ಹರೀಶು, ನಕುಲ್ ಅಭಯಂಕರ್ ಅವ್ರು ಬರ್ತಾರಂತೆ. ಪ್ರವೀಣ್, ನನಗೆ ಕಾಯಕ ಎಮ್ ಡಿ ಪಲ್ಲವಿ ಅವ್ರು ಗೊತ್ತಿದ್ದಾರೆ. ಸಂಜಿತ್ ಹೆಗ್ಡೆ ಮತ್ತು ರಘು ದೀಕ್ಷಿತ್ 3 ಜನದ ಲೈವ್ ಕನ್ಸರ್ಟ್ ಇರುತ್ತೆ ಗಾಯ್ಸ್ ವಿಧಾನಸೌಧ ಮುಂದೆ. ಎನಿವನ್ ವಾಂಟ್ QR ಕೋಡ್ ಇದ್ದವರು ಆರಾಮ್ಸೆ ಬರ್ಬೋದಾಗಿರುತ್ತೆ. ಸೊ ಅದ್ರಲ್ಲಿ ನೀವು ಅಟೆಂಡ್ ಆಗ್ಬೋದಾಗಿರುತ್ತೆ. ಲೆಟ್ಸ್ ವಿಸಿಟ್ ವಿಧಾನಸೌಧ. ಕಮಾನ್ ಗಾಯ್ಸ್. ಗಾಯ್ಸ್ ಮಕ್ಕಳಿಗೆ ಏನೇನೋ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಐ ವಿಲ್ ಶೋ ಯು. ನೋಡಿ ಏನು ಮಾಡಿಸ್ತಾ ಇದ್ದಾರೆ. ಅವೇಣಿ ಆಟನ. ವಾಟ್ ಈಸ್ ದಿಸ್? 5 ಬಿದ್ದಿದೆ ಅಂತೆ. ಮ್ಯಾಮ್ ಹೌ ಕ್ಯಾನ್ ಇನ್ ಪ್ಲೇ ದಿಸ್ ಗೇಮ್? ನಮಗೂ ಸ್ವಲ್ಪ ಹೇಳ್ಕೊಡಿ ಯಾವ ಥರ ಆಡೋದು. ಖಂಡಿತ ಒಂದೇ ನಿಮಿಷ ಈ ರೌಂಡ್ ಮುಗಿದ್ಮೇಲೆ ನೀವು ಬನ್ನಿ ನಾವು ಕೂರಿಸ್ಕೊಬಿಟ್ಟು ನಾವು ನಿಮಗೆ ನಮಗೆ ಆಟ ಆಡಿಸ್ತೀರಾ? ಖಂಡಿತ. ನೋಡಿ ಗಾಯ್ಸ್ ಮಕ್ಕಳಿಗೆಲ್ಲ ಆಟ ಆಡ್ಸೋದು ಇವೆಂಟ್ ಕೂಡ ಮಾಡಿದ್ದಾರೆ ಒಳಗಡೆ. ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ. ಐ ಡೋಂಟ್ ನೋ ಹೌ ಟು ಪ್ಲೇ. ಫಸ್ಟ್ ಟೈಮ್ ಇದನ್ನ ನೋಡ್ತಾ ಇರೋದು. ಇದು ಗೇಮಿಂಗ್ ಇವೆಂಟ್ ಇದೆ. ಬನ್ನಿ ಬೇರೆ ಗೇಮ್ ಇದೆ. ಸರ್ ಹೌ ಟು ಪ್ಲೇ ದಿಸ್ ಗೇಮ್? 5 ಮಿನಿಟ್ಸ್ ಒಂದು ಗೇಮ್ ಫಿನಿಶ್ ಆಗಿದೆ. ಅವರು ಸೆಟಪ್ ಮಾಡ್ತಾ ಇದ್ದಾರೆ. ದೆನ್ ಓನ್ಲಿ ವಿ ಕ್ಯಾನ್ ಪ್ಲೇ ದಿಸ್ ಗೇಮ್. ಇದು ನೋಡಿರಲಿಲ್ಲ ನಾನು ಫಸ್ಟ್ ಟೈಮ್ ಗಾಯ್ಸ್. ಸೊ ಮೆನಿ ಆಫ್ ಈವೆಂಟ್ಸ್ ಆರ್ ದೇರ್. ಫಸ್ಟ್ ಐ ವಿಲ್ ಶೋ ಸೊ ಮೆನಿ ಆಫ್ ಈವೆಂಟ್ಸ್ ವಿಚ್ ಈಸ್ ದ ಬೆಸ್ಟ್ ಒನ್. ಸೊ ಬಬಲ್ ಮಾಡೋದು ಕೊಟ್ಟಿದ್ದಾರೆ. ಮ್ಯಾಮ್ ಹೌ ಇಟ್ ಈಸ್? ಮ್ಯಾಮ್ ಯಾವ ಥರ ಪ್ಲೇ ಆಡ್ತಾ ಇದ್ದಾರೆ ಅಲ್ಲಿ? ಯಾವ ಥರ? ಓಕೆ ಮ್ಯಾಮ್ ಮೀಡಿಯಾ ಇಸ್ ದೇ. ಯು ವಾಂಟ್ ಟು ಸ್ಪೀಕ್? ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಯಾವ ಥರ ಗೇಮು ನಮಗೆ ಗೊತ್ತಿಲ್ಲ ಗಾಯ್ಸ್. ಈ ಗೇಮ್ ಎಲ್ಲ ನಮ್ಮ ಚಿಕ್ಕ ವಯಸ್ಸಿನ ನಮ್ಮ ಅಪ್ಪ ಅಮ್ಮ ಆಡಿಸಿಲ್ವಲ್ಲ. ನನಗೆ ನಮ್ಮ ಅಪ್ಪ ಅಮ್ಮ ಇದೆಲ್ಲ ಆಡಿಸ್ತಾ ಇಲ್ಲ ಗಾಯ್ಸ್. ಸ್ಕೂಲ್ ಬರೋದೇ ಕಷ್ಟ ಆಗಿತ್ತು. ನಾವು ಇದೆಲ್ಲ ಕಲಿಸ್ಕೊಡ್ತಿದ್ರು. ಇಲ್ಲೆಲ್ಲ ಏನೇನೋ ಕೊಟ್ಟಿದ್ದಾರೆ ವರ್ಡ್ ಕಂಡುಹಿಡಿಯುವಂಥದ್ದು. ಸೊ ಕೆನ್ ಐ ಗೆಟ್ ಪುಟ್ ಇಟ್ ಮೈಕ್ ಹಾಕೊಳ್ತೀನಿ ತಡೀರಿ ಗಾಯ್ಸ್. ಇವರೆಲ್ಲ ಎಸ್ಸೆ ಬರೀತಾ ಇದ್ದಾರೆ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಸ್ಸೆ ಇತ್ತಂತೆ 3 ದಿನದಿಂದ. ನನಗೆ ಗೊತ್ತೇ ಇರಲಿಲ್ಲ ಗಾಯ್ಸ್. ನಾವು ಕಾಲೇಜ್ ಓದುವಾಗ ಈ ಥರ ಏನು ಪಾರ್ಟಿಸಿಪೇಟ್ ಇರಲಿಲ್ಲ. ಇದು ಯಾರ್ಯಾರು ಎನ್ರೋಲ್ ಆಗಿದ್ದಾರೆ ಅವ್ರು ಮಾತ್ರ ಎಸ್ಸೆ ಬರೀತಾ ಇದ್ದಾರೆ. ಟಾಪಿಕ್ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ. 2047 ಭಾರತಕ್ಕೆ ನನ್ನ ಪತ್ರ ಮೈ ಲೆಟರ್ ಟು ದ ಇಂಡಿಯಾ 2047 ಅನ್ನೋ ಟಾಪಿಕ್ ಮೇಲೆ ತುಂಬ ಯುವಕರು ಎಸ್ಸೆ ಬರೀತಾ ಇದ್ದಾರೆ. ಸೊ ಯಾವ ರೀತಿ ಇರುತ್ತೆ ಎಸ್ಸೆ, ಯಾರು ಪ್ರೈಸ್ ಸಿಗುತ್ತೆ? ಕ್ಯಾಶ್ ಪ್ರೈಸ್ ಏನೂ ಇಲ್ಲ, ಬಟ್ ಬರೆಯೋಕ್ಕೆ ಇಷ್ಟು ಜನ ಉತ್ಸುಕತೆಯಿಂದ ಬರಿತಾ ಇದ್ದಾರೆ. ಅವ್ರ ಅಡ್ರೆಸ್ ಫಿಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಚೈಲ್ಡ್ ಇದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ಏನಿದೆ ಅಂತ ಶೋ ಮಾಡ್ತೀನಿ ಗಾಯ್ಸ್. ಇದೊಂದೇ ನೋಡಿ ಲೆಟರ್ ಟಾಪಿಕ್ ಇದೆ. 2047 ಭಾರತಕ್ಕೆ ನನ್ನ ಪತ್ರ ಅಂತ. ಇಂಡಿಯಾಗೆ ನೀವೇನಾದ್ರು ಲೆಟರ್ ಬರೆಯೋದಿದ್ರೆ ನೀವು ಬರೆದು CM ಅವ್ರಿಗೆ ಟ್ಯಾಗ್ ಮಾಡಿ ಟ್ವಿಟರ್ಲಿ ಅಥವಾ ಇನ್ಸ್ಟಾದಲ್ಲಿ ಗಾಯ್ಸ್. ಅಷ್ಟೇ, ಬೇರೆ ಸೊಲ್ಯೂಷನ್. ಲೆಟ್ಸ್ ಗೋ. ನೆಕ್ಸ್ಟ್ ಯಾವುದೋ ಟಾಪಿಕ್ ಬರೀತಾ ಇದ್ದಾರೆ. ಏನು ಪ್ಯಾಡ್ ಕೊಟ್ಟಿದ್ದಾರಾ? ಸೊ ಪ್ಯಾಡ್ ಕೊಟ್ಟಿದ್ದಾರೆ. ಓ ಪ್ಯಾಡ್ ಫ್ರೀ ಸರ್. ನಾವ್ಯಾರು ಬರೆಯೋಕ್ಕಾಗಲ್ಲ ಇಲ್ಲಿ. ನಾನು ಸ್ಟೂಡೆಂಟ್ ಸರ್. ಅಲ್ಲೇ ಕೊಡ್ತಾರಂತೆ. ರಿಜಿಸ್ಟರ್ ಆಗಿರ್ಬೇಕಿತ್ತಾ? ಯಾರನ್ನ ಕೇಳಬೇಕು ಅಲ್ಲಿ? ಯಾರನ್ನ ಕೇಳಬೇಕು? ನಾನು ಒಂದು ಲೆಟರ್ ಬರೆಯೋಣ. 2047 ನನ್ನ ಪತ್ರ ಒಂದು ಬರೆಯೋದಿದೆ.
ಗೈಸ್ ನಾನು ಕೇಳ್ಕೊಂಡೆ, ನಾನು ಒಂದು ಲೆಟರ್ ಬರೀತೀನಿ, ನಾನು ಒಂದು ಪತ್ರ ಬರೀತೀನಿ ಅಂತ. ಸರಿ ಅಂತ ಹೇಳಿದ್ರು. ಸೊ 10 ನಿಮಿಷ ಕೊಡ್ತಾ ಇದ್ದಾರೆ, ಇವ್ರು ಎದ್ಮೇಲೆ ನಾನು ಒಂದು ಲೆಟರ್ ಬರೀತೀನಿ. ಸೊ ಹ್ಯಾವ್ ಟು ರೈಟ್ ಅಬೌಟ್ ಮೈ ಒಪಿನಿಯನ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ. ಐ ಡೋಂಟ್ ನೋ ದೇ ಆರ್ ಸಿ ಆರ್ ರೀಡ್, ಬಟ್ ಐ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಟು ರೈಟ್ ದಟ್. ಸೊ ನಾನು ಕೂಡ ರೆಸ್ಪಾನ್ಸಿಬಿಲಿಟಿ. ಸೊ ಗಾಯ್ಸ್ ಏಜ್ 21 ಅಂತೆ ಲಾಸ್ಟು. ಸೊ ಪರವಾಗಿಲ್ಲ ಬನ್ನಿ. ಕಾಗದ ಹೂವಿನ ಮಾರುಕಟ್ಟೆ, ಕಾಗದದಿಂದ ಹೂವಿನ ಮಾರುಕಟ್ಟೆ. ಮ್ಯಾಮ್ ಏನಿದು? ರೆಡಿ ಮಾಡ್ತಾ ಇದ್ದೀರಾ? ಓಕೆ ಓಕೆ, ಆಮೇಲೆ ಬರೋಣ ಬನ್ನಿ. ದೇ ಆರ್ ಪ್ರಿಪೇರಿಂಗ್. ಪೇಪರಲ್ಲಿ ಹೂವಿಂದ ಇದು ಮಾಡಿದ್ದಾರೆ ಅಂತ. ಇದು ಯಾವುದಿದು? ಏನು ಯಾವುದು ಬಗ್ಗೆ? No, that's not a connection. So this is membrane. Our school created this game. So this game you have to find connections, not pairs. You have to find connections, not pairs. So let's say you pick up these 2 cards. Oh, you pick up these 2 cards. You have to find something similar between these 2 cards. Can you spot it? What are they? Yeah, so this is the connection you make. So this game isn't like your mind is just pick in any image. This game, it helps you think and spot the differences kind of thing. So only when you get this connection, you get like a point. Okay? So the game's gonna constantly go. This is you can play as many players as you want. You can play with yourself. It's like it's very universal. Any 2 cards. Okay. It's all. Huh? Yeah, but then it can't be something like okay, this is a windmill. And 1 second. Then another one is related to windmill. Yeah. Okay, let's say this is a windmill and this is a duck. Okay. They both are right. You can't do that connection. That's not a connection. That's not a connection. Explain this one also. ಓ ಗಾಯ್ಸ್ ಇದು ಗೊತ್ತಿರುತ್ತಲ್ಲ ನಮಗೆ. ಇದು ಯಾವುದಿದು? ಲೂಡೋ ರೀತಿಯಲ್ಲ ಬ್ರೋ? ದಿಸ್ ರಿಲೇಟೆಡ್ ಚೌಕಬಾರ. ಎಸ್, ಇಟ್ಸ್ ಅ ಟ್ರೆಡಿಷನಲ್ ಇಂಡಿಯನ್. 4 ಇರುತ್ತಲ್ಲ ಅದ್ರಲ್ಲಿ ಎಷ್ಟು ಬೀಳುತ್ತೆ ಅಷ್ಟು ಮೂವ್ ಮಾಡ್ತಾ ಹೋಗೋದು. ನಮ್ಮ ಕಡೆ ಗಟ್ಟೆ ಮನೆ ಅಂತ ಕರಿತಾ ಇದ್ವಿ ಅಲ್ಲ ಸರ್? ಹಳ್ಳಿಗಳ ಕಡೆ ಗಟ್ಟೆ ಮನೆ. ಪ್ಲೇ ಮಾಡ್ತಾ ಇದ್ದಾರೆ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. 2 ಬಿದ್ದಿದೆ, ಅವರು 2 ಮೂವ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಪಚ್ಚಿ ಇಟ್ಕೊಳ್ತಾ ಇದ್ವಿ, ಇವರು ಅದನ್ನ ಬೇರೆ ಯೂಸ್ ಮಾಡ್ತಾ ಇದ್ದಾರೆ. ಕಮಾನ್ ಲೆಟ್ಸ್ ಗೋ. ಏನು ಮಾಡಿಸ್ತಾ ಇದ್ದಾರೆ ಇಲ್ಲಿ? We have a game here. It's a way segregation game. You guys segregate your waste and Sorry? segregate your waste. Yes. You segregate. What do you segregate? Separation. ಸಪ್ರೇಷನ್ ಮಾಡೋದು. What do you segregate? ಕಸ ಸೆಗ್ರಿಗೇಟ್ ಮಾಡೋದಾ? ಎಸ್ ಗಾಯ್ಸ್, ಸೋಷಿಯಲ್ ಕೇರ್, ಮೆಡಿಸಿನ್ನು, ಗ್ಲಾಸು, ಸ್ಪೋರ್ಟ್ಸು, ಯಾವ ಮೆಟೀರಿಯಲ್ನ ಯಾವ ಡಸ್ಟ್ಬಿನಲ್ಲಿ ಹಾಕಬೇಕು ಅಂತ ಅದು ಎಜುಕೇಟ್ ಮಾಡ್ತಾ ಇದ್ದಾರೆ. ಇಲ್ಲೇನಾದ್ರು ಫ್ರೀಯಾಗಿ ಕೊಡ್ತಾರಾ ಮ್ಯಾಮ್? ಏನಾದ್ರು ಹೇಳ್ತೀರಾ ಕನ್ನಡ? Okay, we are from Sparkling Mind School. Okay. We are encouraging healthy eating and healthy sustainable living. So this is all done by our children in school. All the healthy food and everything. ಪ್ರಿಪ್ರೇಷನ್. Yes. They are So made- there are a lot of other stalls. This is one among them. This is for healthy snacking actually. Yeah. ದಿಸ್ ಪೇಮೆಂಟ್ ಆರ್ ಪೇಯ್ಡ್ ವಿ ಕ್ಯಾನ್ ಬೈ? Yes, You we taste can also? buy. There's a token system there. You buy it and then you can taste. ಕ್ಯಾನ್ ಐ ಸೀ ದ ಫುಡ್? ಇದೆಲ್ಲ ಇವರು ಸ್ಕೂಲು ಸ್ಟೂಡೆಂಟ್ಸ್ ಹೆಲ್ತಿ ಫುಡ್ ಪ್ರಿಪೇರ್ ಮಾಡಿರುವಂಥದ್ದು. ಸೊ ನೀವು ಬಂದರೆ ಇಲ್ಲಿ ಅದನ್ನು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಟೋಕನ್ ಇರುತ್ತೆ, ಟೋಕನ್ ತೊಗೊಂಡು ಅದನ್ನು ಟೇಸ್ಟ್ ಕೂಡ ಮಾಡ್ಬೋದಾಗಿರುತ್ತೆ. ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದರಿಂದ ಅವ್ರ ಮೇಲೆ. ಓಕೆ ಗಾಯ್ಸ್, ಲೆಟ್ಸ್ ಗೋ ಟು ನೆಕ್ಸ್ಟ್ ಒನ್. ನಮ್ಮ ಗೆಳೆಯ ಬಂದಿಲ್ಲ, ಸಂದೇಶ್ ಅವರು ಬರ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಗೇಮ್ ಆಡಿಸ್ತಾ ಇದ್ದಾರೆ. ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ರಲ್ಲೋ. ಕನ್ನಡ ಮೀಡಿಯಂ ಓದಿರೋರಿಗೆ ಎಲ್ಲಿ ಅಂಗಡಿಗಳು, ಎಲ್ಲಿ ಸ್ಟೋರ್, ಎಲ್ಲಿ ಎಲ್ಲ ಇಂಗ್ಲೀಷ್ ಬುಕ್ಸ್ಗಳೇ ಜಾಸ್ತಿ ಕಾಣ್ತಾ ಇದೆ. ಎಲ್ಲ ಇಂಗ್ಲೀಷ್ಗೆ ಪ್ರಾವೀಣ್ಯತೆ ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡ ವೇರ್ ಇಸ್ ಕನ್ನಡ? ಏನು ಮ್ಯಾಮ್ ಇದು ಇವೆಂಟ್? ಯಾರು ಆರ್ಗನೈಸರ್? ವಾಟ್ ಇಸ್ ದಿಸ್? ಕೆನ್ ಎಕ್ಸ್ಪ್ಲೇನ್ ಮೀ ಪ್ಲೀಸ್? ಆರಿಗಾಮಿ ಆಕ್ಟಿವಿಟಿ ಇದೆ, ಗೇಮ್ ಕಮ್ ಆರ್ಟ್ ಆಕ್ಟಿವಿಟಿ ಇದೆ. ಅದು ಇದು ಫಸ್ಟ್ ಸ್ಟೆಪ್ ಇದೆ. ಆದಮೇಲೆ ಫುಲ್ ಸರ್ಕಲ್ ಹೋಗಬೇಕು. ನೀವು ಸ್ವಲ್ಪ ಒಂದು ಪೇಪರ್ ಮಾತ್ರ ತಗೊಳ್ಳಿ. ಆದಮೇಲೆ ನಿಮಗೆ ಇದು ಬರ್ಡ್ ಅಲ್ಲಿ ಇರೋ ಥರ ನಾವು ಫೋಲ್ಡ್ ಮಾಡ್ತಾ ಹೋಗಿದ್ರೆ ಅದೊಂದು ಶೇಪ್ ಬರುತ್ತೆ ಅಂತಲ್ಲ? ಹೌದು, ಕ್ಯಾನ್ ಐ ಟ್ರೈ? ಬರ್ಡ್ ಇದೆ. ನಾನು ಮಾಡ್ಬೋದಾ? ಮಕ್ಳಿಗೆ ಮಾತ್ರ? ಮಾತ್ರ. ಒಂದು ಮಗಳು, ಯಾರಾದರೂ ಒಂದು ಮಗಳು ಇದ್ದರೆ ಅವ್ರ ಮುಂದೆ ಹೋಗ್ತಾ ಇದ್ದೇನೆ ನಾನು ಒಂದು ಕಾರ್ಡಲ್ಲಿ. ಅಟ್ಲೀಸ್ಟ್ ನೀವಾರು ಶೋ ಮಾಡ್ಬೋದಾ ಬೇರೆಯವ್ರಿಗೂ ಕಡೆ? ಕೊಡಿ ಹಾಂ, ಐ ಆಮ್ ಯೂಟ್ಯೂಬ್. ಎಸ್, ಓಕೆ, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಗಾಯ್ಸ್, ನಾವು ಕೂಡ ಟ್ರೈ ಮಾಡೋಣ. ಇಲ್ಲಿ ಯಾವ ಥರ ಫೋಲ್ಡ್ ಮಾಡಿದ್ದಾರೆ ಅದೇ ರೀತಿ ಫೋಲ್ಡ್ ಮಾಡ್ತಾ ಹೋಗೋಣ. ಸೊ ಕೊನೆಗೆ ಯಾವ ಚಿತ್ರ ಬರುತ್ತೆ ಅಂತ ವಿಲ್ ಶೋ ಯು. ಅದೆಲ್ಲ ಮಾಡಿದೆ ನೋಡಿ, ನಾನೇ ಮಾಡಿದ್ದು ಇದನ್ನು ಕಂಪ್ಲೀಟಾಗಿ. ಸೊ ಇದು ಕಂಪ್ಲೀಟ್ ಆದಮೇಲೆ ಅದು ಬರ್ಡ್ ಥರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಚ್ ಬರ್ಡ್ ಮ್ಯಾಮ್? I mean, your wish. It's You a can- blue bird. So, kingfisher maybe. ಕಿಂಗ್ ಫಿಶರ್. ಓಕೆ, ಥ್ಯಾಂಕ್ ಯು. ನನಗೂ ಒಂದು ಆಪರ್ಚುನಿಟಿ ಕೊಟ್ಟಿದ್ರು ಓಪನ್ ಮಾಡೋದಕ್ಕೆ.
ಸೊ ಅಲ್ಲಿರುವಂಗೆ ಮಾಡಿದ್ದೀನಿ ಅಂತ ನನಗೂ ಕೂಡ ಅನಿಸ್ತಾ ಇದೆ ನೋಡಿ ಅಲ್ಲಿ. ಥ್ಯಾಂಕ್ ಯು ಗಾಯ್ಸ್, ಕಂಟಿನ್ಯೂ. ಸೊ ನೆಕ್ಸ್ಟ್ ಗೇಮ್ ಗಾಯ್ಸ್, ಇಲ್ಲಿ ಜಾಸ್ತಿ ಕ್ರೌಡ್ ಇದ್ದಾರೆ. ವಾಟ್ ಇಸ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಫುಡ್ಗೆ ಎಷ್ಟು ಜನ ಇರುವಂಥದ್ದು? ಎಸ್ ಗಾಯ್ಸ್, ಫುಡ್ This is all free, no? No, These are for charges only. After these are for charges. Games are for free. ಗೇಮ್ಸ್ for what is this cost of This is 100. 100 ರೂಪಿ ಇದೆ. ಬುಕ್ಸು ಮಕ್ಕಳಿಗೆಲ್ಲ ಆಟ ಆಡ್ಸೋದಕ್ಕೆ ಒಳಗಡೆ ಇದೆ ಕಣ್ರು. ನೀವ್ಯಾರು ಇದ್ರೆ ಮಕ್ಕಳಾಗಿದ್ರೆ ಕರ್ಕೊಬರ್ರಿ. ಇಲ್ಲಿ ಕೂತಿ ಸ್ಕೆಚಸ್ ಮಾಡಿಸ್ತಾ ಇದ್ದಾರೆ. ಸೂಪರ್. ದಿಟ್ ವಿಲ್ ತುಂಬ ಜನ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ. ಹಿಂದಿ ಇಂಗ್ಲೀಷ್ ಮಕ್ಕಳು ಇದ್ದಾರೆ, ನಮ್ಮ ಕನ್ನಡದವರು ಮಕ್ಕಳು ಎಲ್ಲಿ ಕಾಣಿಸ್ತಾ ಇಲ್ಲ. ಹಳ್ಳಿಗಳು ಓದ್ಕೊಂಡೆಲ್ಲೋ ಇದ್ದಾರೆ ಪಾಪ. ಅವ್ರಿಗೆ ಇದನ್ನೆಲ್ಲ ಆಪರ್ಚುನಿಟಿ ಮಿಸ್ ಮಾಡಿಸ್ತಾ ಅಲ್ವಾ ಸರ್ಕಾರದವರೇ, ದಯವಿಟ್ಟು ಗಮನ ಹರಿಸಿ. ಓ ಗಾಯ್ಸ್, ಇದು Hi, hello everyone. This is Kiran from Sai Cubes. So you are excited to come into Vidhan Soda. ನಾನು ಪ್ರೀವಿಯಸ್ ಕೂಡ ನನ್ನ ವಿಡಿಯೋದಲ್ಲಿ ನಿಮಗೆ ಕ್ಯೂಬ್ ಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದೆ. ಸೊ ಗಾಯ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಒಟ್ಟಿಗೆ ಇದ್ದಾರೆ ಇಲ್ಲಿ. ಕೊಪ್ಪಳದ ವೀರಪ್ಪ ದೇಸಾಯಿ ಆಶ್ರಮ ಕಟ್ಟುಗು, ಗ್ರಾಮ ಸ್ವರಾಜ್ಯ, ಖಾದಿ. ಗಾಯ್ಸ್, ಏನಾದರೂ ಸಿಗ್ಬೋದಾ? ಚಿತ್ರದುರ್ಗ, ದಾವಣಗೆರೆ, ಚಿತ್ರದುರ್ಗ ಕಲ್ಲಿನ ಕೋಟೆಗೆ ಹೋಗಿದ್ದೆ. ಯಾರಿವರು? ಇಲ್ಲೇನೋ ಸ್ವೀಟ್ ಕೊಡ್ತಾ ಇದ್ದಾರೆ, ನಮಗೆ ಸ್ವಲ್ಪ ಕೊಡ್ರಿ ಸರ್. ಅದು 5 ಸ್ಟಾರ್ ಅವರಣ್ಣ. ಗಾಯ್ಸ್, ವಿಧಾನಸೌಧ ಇಲ್ಲಿಂದ ಫುಡ್ ಚೆನ್ನಾಗಿ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು, ಅಂಬೇಡ್ಕರ್ ಅವರು, ಗಾಂಧೀಜಿ ಅವರು, ಫ್ರೀಡಮ್ ಅವರು. ಸೊ ಒಂದು ಗಾಯ್ಸ್, ಇಷ್ಟೊಂದು ಕ್ಯೂ ನಿಂತಿರೋದು ಏನಕ್ಕೆ ಗೊತ್ತಾ? ವಿಧಾನಸೌಧ ಒಳಗಡೆ ಹೆಂಗಿದೆ ಅಂತ ನೋಡೋದಕ್ಕೆ. ಸೊ ಗಾಯ್ಸ್, ಇಲ್ಲಿ ನೋಡ್ಬೋದಾಗೈತೆ ನಮ್ಮ ದೇಶದಲ್ಲೇ ಪ್ರಥಮ ಸ್ವತಂತ್ರ ಸಂಗ್ರಾಮ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಇದನ್ನು ನಿಮಗೆ ಸಾವರ್ಕರ್ ಅವರು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೆದಿರ್ಬೋದು.